ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಹಮ್ಮಿಕೊಂಡಿದ್ದು ವಿಶ್ವಕರ್ಮ ಸಮಾಜದ ಬಾಂಧವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಲೂಕು ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷರಾದ ಸಿದ್ದರಾಮಾಚಾರ್, ಅಧ್ಯಕ್ಷರಾದ ಸಿಎಚ್ ಸಿದ್ದರಾಜು, ಉಪಾಧ್ಯಕ್ಷರಾದ ಕಮ್ಮಾರ ಮಂಜುನಾಥ್, ನಿಕಟಪೂರ್ವ ಅಧ್ಯಕ್ಷರಾದ ಬಡಿಗೇರ್ ಬಸವರಾಜ, ಡಾ ಬಡಿಗೇರ್ ಸಿದ್ದಪ್ಪ, ಮಾಜಿ ಕಾರ್ಯದರ್ಶಿಗಳು ಉಪನ್ಯಾಸಕರು ಕುಮಾರಾಚಾರ, ಬಿಜಿ ಬಡಿಗೇರ್, ಯುವ ಅಧ್ಯಕ್ಷರಾದ ಕಿತ್ತೂರು ವೀರೇಶ್, ಯುವ ಘಟಕ ಉಪಾಧ್ಯಕ್ಷರಾದ ಮೃತ್ಯುಂಜಯ ಆಚಾರ್, ತಾಲೂಕು ಖಜಾಂಚಿ ರಾಘವೇಂದ್ರ ಬಿ, ರಮೇಶ್ ಸರ್, ತಾಲೂಕು ವಿಶ್ವಕರ್ಮ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲಾ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವರದಿ ಸಿಡ್ಲು ಗುಡುಗು ಸುದ್ದಿವಾಹಿನಿ, ಹಗರಿ ಬೊಮ್ಮನಹಳ್ಳಿ. ನಾವು ಪ್ರಮುಖವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕಳೆದ 22ನೇ ತಾರೀಕಿನಿಂದ ಮುಂದಿನ ತಿಂಗಳು 7ನೇ ತಾರೀಕಿನವರೆಗೆ ಇಡೀ ರಾಜ್ಯಾದ್ಯಂತ ನಡೆಸುವಂತಹ ಒಂದು ಜಾತಿ ಗಣತಿ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗಳನ್ನ ಮಾಡ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಸಮಾಜದ ಎಲ್ಲ ವಿಶ್ವಕರ್ಮ ಬಾಂಧವರಲ್ಲಿ ಒಂದು ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನು ನಾವು ಕರೆದಿದ್ದೀವಿ. ತಾಲೂಕು ವಿಶ್ವಕರ್ಮ ಸಮಾಜದ ಸಿಎಚ್ ಸಿದ್ದರಾಜ್ ಅಂತ ನಮ್ಮ ಹೆಸರು. ತಾಲೂಕು ಸಮಾಜದ ಗೌರವಾಧ್ಯಕ್ಷರಾದ ಸಿದ್ದರಾಮಣ್ಣವರು, ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಅವರು, ಆಮೇಲೆ ನಮ್ಮ ತಾಲೂಕು ಕಾಡಕದೇವಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಬಡಿಗೇರವರು, ಆಮೇಲೆ ಬಡಿಗೆ ಸಿದ್ದರಾಜ್ ಅವರು, ಸಿದ್ದಣ್ಣವರು, ಆಮೇಲೆ ಮಾಜಿ ಅಧ್ಯಕ್ಷರಾದಂಥ ಬಡಿಗೇರವರು, ಆಮೇಲೆ ಚಿಂತ್ರಪಳ್ಳಿ ಮುತ್ತಣ್ಣವರು, ಆಮೇಲೆ ಯುವ ಘಟಕ ಅಧ್ಯಕ್ಷರಾದಂಥ ಕಿತ್ತೂರು ವೀರೇಶ್ ಅವರು, ರಮೇಶ್ ಅವರು, ಆಮೇಲೆ ಕಾರ್ಯಾಧ್ಯಕ್ಷರಾದಂಥ ರಾಘವೇಂದ್ರ ಅವರು ನಮ್ಮ ಸಮಾಜದ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನಮ್ಮ ಸಮಾಜದಲ್ಲಿ ಈಗ ಜನಗಣತಿ ಬಂದಿರೋದ್ರಿಂದ ಈಗ ನಾವು ಉಪಜಾತಿಗಳು 5 ಪಂಗಡಗಳಿರೋದ್ರಿಂದ 5 ಪಂಗಡದಲ್ಲಿ ಯಾವುದೇ ಕಸಬುದಾರದಲ್ಲಿ ನಮಗೆ ಅನುಮೋದನೆ ಮಾಡೋಕ್ಕಿಂತ ಮೊದಲು ವಿಶ್ವಕರ್ಮ ಜಾತಿ ಅಂತ ಹೇಳಿ ಮೊದಲು ನೀವು ಅನುಮೋದನೆ ಮಾಡಬೇಕು. ಆಮೇಲೆ ಹಿಂದೂ ಅಂತ ಹೇಳಿ ಮಾಡಬೇಕು. ಹಿಂದೂವನ್ನು ಮೊದಲು ಮಾಡೇ ಆಮೇಲೆ ವಿಶ್ವಕರ್ಮ ಆದಮೇಲೆ ಪಂಗಡ ಉಪಜಾತಿಗಳು ಏನೇ ಇದ್ದರೂ ನೀವು ಸರಿಪಡಿಸಬೇಕು. ಅದಕ್ಕಿಂತ ಮೊದಲಿಗೆ ನೀವು ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ಮೊದಲು ವಿಶ್ವಕರ್ಮನ ಬರೆಸಬೇಕು. ಆಮೇಲೆ ಕಾಲಂನಲ್ಲಿ -A ಅಂತ ಬಂದು 1738 ಅಂತ ಕಾಲಂ ಬರ್ತದೆ, ಅದರಲ್ಲಿ ನೀವು ತೆಗೆಸಬೇಕು. ತೆಗೆಸಿದ ಮೇಲೆ ನಮ್ಮ ಸಮಾಜದಲ್ಲಿ ಏನೇ ನೀವು ಕುಂದು ಕೊರತೆಗಳು ಏನಾರು ಇತ್ತಪ್ಪ ಅಂದರೆ ಅದರಲ್ಲಿ ಸೇರ್ಪಡ್ತಕ್ಕಂಥದ್ದು ಕೆಳನಡೆಯನ್ನು ಮಾಡಬೇಕು. ಮತ್ತು ಮೊದಲನೇ ಬರ್ತಕ್ಕಂಥದ್ದು ವಿಶ್ವಕರ್ಮ ಜಾತಿ. ವಿಶ್ವಕರ್ಮ ಅನ್ನೋದೇ ನಮ್ಮದು ಮೂಲ. ಅದರಲ್ಲಿ ಬ್ರಾಹ್ಮಣ, ನನ್ನ ಪತ್ತಾರು, ನನ್ನ ಬಡಿಗ ಅದಂತ ಬರ್ತಕ್ಕಂಥದ್ದು ತಪ್ಪು. ಇದು ಮೊದಲು ಬರ್ತಕ್ಕಂಥದ್ದೇ ವಿಶ್ವಕರ್ಮ ಅನ್ನೋದೇ ನನ್ನ ಉದ್ದೇಶ. ವಿಶ್ವಕರ್ಮ ಸಮಾಜದಲ್ಲಿ ಬಂದವರೆ ನಾನು ತಿಳ್ಕೊಳ್ತದ್ದು ಇಷ್ಟೇ ಹೇಳಿ ನಾನು ಎರಡು ಮಾತು. ನಮ್ಮ ತಾಲೂಕಾ ವಿಶ್ವಕರ್ಮ ಸಮಾಜ ವತಿಯಿಂದ ಗೌರವ ಅಧ್ಯಕ್ಷರು ಸಿದ್ದರಾಮಾಚಾರ್ಯರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿಎಚ್ ಸಿದ್ದರಾಜ್ ಅವರು, ಹಾಗೂ ಉಪಾಧ್ಯಕ್ಷರಾದ ಕಮ್ಮಾರ ಮಂಜುನಾಥ್ ಅವರು, ಹಾಗೂ ಬಿಜಿ ಬಡಿಗೇರ್ ಸರ್, ಹಾಗೂ ರಮೇಶ್ ಮತ್ತು ರಾಘವೇಂದ್ರ, ಆಮೇಲೆ ಮುತ್ತುರಾಜು, ಸಿದ್ದಣ್ಣವರು, ಎಲ್ಲ ಸಮಾಜ ಬಾಂಧವರು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಏನಂದರೆ, ಈ ಒಂದು ವಾಟ್ಸಪ್ ಮತ್ತು ಈ ಟಿವಿಯಲ್ಲಿ ಬರೋದು ಕೆಲವು ಕ್ಷಣಗಳು ನೋಡಿ ಮರ್ತು ಬಿಡ್ತಾರೆ. ನಮ್ಮ ಸಮಾಜದವರಿಗೆ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಕೆಲವರು ಅರಿವಿರೋದಿಲ್ಲ. ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಏನೋ ಒಂದು ಬರ್ಕೊಂಡು ಬಿಡಪ್ಪ, ಒಂದು ಯಾವುದೋ ರೀತಿ ಬರ್ಕೊಂಡು ಬಿಡಪ್ಪ, ಏನೋ ಬರ್ಬಿಡೋದೇನೋ ಬರ್ತಾರೆ, ಶಾಲೆ ಮಿಶ್ರ ಬರ್ಕೊಂಡು ಬರ್ಬಿಡೋದು ಅನ್ನೋ ರೀತಿ ಆಗಬಾರ್ದು. ದಯವಿಟ್ಟು ನಾಳೆ ಸಮಾಜದ ಮಕ್ಕಳಿಗೆ ನಮ್ಮ ಹಿರಿಯರು ಕುಳಿತುಕೊಂಡು ಮುಂದೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹಿಂದೂ ಬಂದಾಗ, ಜಾತಿ ಅಂತ ಬಂದಾಗ ಹಿಂದೂ ವಿಶ್ವಕರ್ಮ ಕಾಲಂ 01ನಲ್ಲಿ 15/38 ಇರ್ತಕ್ಕಂಥ ಒಂದು ಕೋಡನ್ನು ಬಳಸಿ ಬಡಿಗೇರು, ಬೈಲು ಪತ್ತಾರ, ಅಕ್ಷಾಲಿ, ಬೈಲು, ಕಮ್ಮಾರ, ಕೊಂಕಣಿ ಆಚಾರು, ವಿಶ್ವ ಬ್ರಾಹ್ಮಣ, ದೈವಾಂಗ ಬ್ರಾಹ್ಮಣ, ಕಮ್ಮಾರು, ಲಿಂಗಾಯತ ಕಮ್ಮಾರು, ಕಂಬಾರು, ಕಂಸಾಲಿ, ಕಂಚಗಾರ, ಕಂಚೋರ, ಕಲ್ಲಮ್ಮನ ಮತ್ತು ಕಂಸಾಲಿ, ಲಿಂಗಾಯತ ಕಂಚಾಳೆ, ಕಂಸಾಲ, ಪಾಂಚಾಳ, ಪಂಚಾಳಿ, ಮೆಸ್ತ, ಸುತಾರು, ಬಡಿಗಿ, ಲಿಂಗಾಯತ ಬಡಿಗಿ, ಸೋನಾರಿ, ಪತ್ತಾರು, ಗೆಜ್ಜರು, ಶಿಲ್ಪಿ. ಈ ಒಂದು ಕಾಲಂನಲ್ಲಿ ನಮ್ಮ ಜಾತಿಗೆ ಇಷ್ಟೊಂದು ವಿಶ್ವಕರ್ಮ ಜನಾಂಗದಲ್ಲಿ ಇಷ್ಟು ಪಂಗಡಗಳನ್ನು ಇದ್ದಾವೆ. ಇದೆಲ್ಲದೂ ಸೇರಿ ಟೋಟಲ್ ಆಗಿ ನಾವು ಹೇಳೋದಿಷ್ಟೇ, ಎಲ್ಲರೂ ವಿಶ್ವಕರ್ಮ, ಹಿಂದೂ ವಿಶ್ವಕರ್ಮ ಅಂತಂದೇಳಿ ದಯವಿಟ್ಟು ತಪ್ಪದಂಗೆ ಅದನ್ನು ಒಂದು ಹಿಂದೂ ಧರ್ಮದಲ್ಲಿ ವಿಶ್ವಕರ್ಮ ಅಂತ ಬರೆಸಿ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ನಾವು ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರ್ತಕ್ಕಂಥ ನನ್ನ ಸಮಾಜದ ಬಾಂಧವರಿಗೆಲ್ಲ ಒಂದು ಈ ಸಂಜೆಯ ಶುಭವಾಗಲಿ, ಜೊತೆಗೆ ವಿಶ್ವಕರ್ಮನ ಆಶೀರ್ವಾದ ಇರಲಿ. ಎಲ್ಲ ವಿಶ್ವಕರ್ಮರು ನಮ್ಮ ಮನೆಗೆ ಬಂದಿರತಕ್ಕಂಥ ಏನು ಈ ಜಾತಿ ಗಣತಿ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ದಯವಿಟ್ಟು ಅವಸರ ಮಾಡದೆ ನಿಧಾನವಾಗಿ, ಇನ್ನು ಮುಂದಿನ ಲೇಟ್ ಆಗಲಿ, ನಮ್ಮದು ಜಾತಿ
ಮಿಸ್ ಆಗದ ರೀತಿಯಲ್ಲಿ ಅವ್ರು ಯಾವುದೋ ರೀತಿಯ ಒಂದು ಕಾಲಂನಲ್ಲಿ ಯಾವುದೇ ರೀತಿ ತುಂಬಿಕೊಂಡೋಗಿ ಮುಂದೆ ನಾವು ಗೊಂದಲ ಪಡಬಾರ್ದು. ಗೊಂದಲ ಪಟ್ಟರೆ ನಾವೇ ಅದಕ್ಕೆ ಸಮಸ್ಯೆ ನಮ್ಮಲ್ಲಿ ಉಂಟಾಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಒಂದು ಜಾತಿ ಬಂದಿರತಕ್ಕಂಥ ಅವರಿಗೂ ಸಹ ನಾವು ಸ್ಪಂದಿಸಿ ಆ ಒಂದು ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ಆಧಾರ್ ಕಾರ್ಡಿಂದ ಹಿಡಿದು ನಮ್ಮ ಕುಲ ಕಸುಬಿನಿಂದ ಏನು ನಮಗೆ ಇದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಏನಾದರೂ ನಮ್ಮದು ಇದು ಆದಾಯ ಮತ್ತು ಅದರಲ್ಲೆಲ್ಲ ರೆಡಿ ಇರ್ತದೆ. ನಮ್ಮದು ವಿಶ್ವಕರ್ಮ ಅಂತ ಹೇಳಿರ್ತದೆ. ಆಮೇಲೆ ಟಿ ಸಿಯಲ್ಲಿ ಕೂಡ ಇರ್ತದೆ. ಯಾವುದೇ ಓದಿರಲ್ಲ ಅಂದ್ರೆ ಶಾಲಾ ಟಿ ಸಿ ಇರ್ತದೆ. ಆಮೇಲೆ ಗ್ರಾಮ ಪಂಚಾಯತ್ ಕೂಡ ಕೊಟ್ಟಿರ್ತಾರೆ ನಮಗೆ. ಈ ವಿಶ್ವಕರ್ಮ ಜಾತಿ ಏನಪ್ಪ ಅಂತಂದೇಳಿ ಅವ್ರು ಯಾವುದೋ ಒಂದು ಜಾತಿಗೆ ನಮ್ಮನ್ನು ಸೇರಿಸಿ ಗೊಂದಲ ಪಡಿಸಬಾರ್ದು. ಶಾಲಾ ಶಿಕ್ಷಕರು ನಮ್ಮ ಸಮಾಜದ ಜೊತೆಗೆ ಏನು ಮನೆಗೆ ಹೋದಾಗ ಅವರು ಸಹ ಸಹಕರಿಸಿ ಹಿಂದೂ ವಿಶ್ವಕರ್ಮ ಬಾರ್ ಎ 01ರಲ್ಲಿ ಬಾರ್ ಎ 1538 ಕಾಲಮನ್ನು ಬರೆಸಬೇಕಾಗಿ ಎಂದು ತಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ಕೇಳಿಕೊಳ್ತೇವೆ. ಜಿ ಬಡಿಗೇರ್ ಅಂತ ನಾನು ಈಗಾಗಲೇ 2004ರಿಂದ 2013ರವರೆಗೆ ನಾನು ತಾಲೂಕಾ ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಹಾಗೂ 2013ರಿಂದ 2018ರವರೆಗೆ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸುತ್ತೇನೆ. ಹಾಗೂ ನಮ್ಮ KP ನಂಜುಂಡಿಯವರಾಗಿರ್ತಕ್ಕಂಥ KP ನಂಜುಂಡಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂತಂದರೆ ಜಾತಿಯಲ್ಲಿ ವಿಶ್ವಕರ್ಮ ಅಂತ ಬರೆಸಿರಿ, ಆಮೇಲೆ ಧರ್ಮದಲ್ಲಿ ಹಿಂದೂ ಅಂತ ಬರೆಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರೆಸ್ ಮೀಟ್ನಲ್ಲಿ ನಮ್ಮ ಮೃತ್ಯುಂಜಯ ಸಿದ್ದರಾಮಾಚಾರ್ಯ ಅವರು ಹಾಗೂ ಕುಮಾರಾಚಾರ್ಯ ಅವರು, ಸಿದ್ದಣ್ಣವರು ಹಾಗೂ ಬಸವರಾಜ್ ಅವರು ಹಾಗೂ ಹೋಟೆಲ್ ಸಿದ್ದರಾಜ್ ಅವರು ಹಾಗೂ ಮಂಜುನಾಥ್ ಅವರು ಹಾಗೂ ರಮೇಶ್ ಅವರು ಹಾಗೂ ರಾಘವೇಂದ್ರ ಅವರು ಹಾಗೂ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಿತ್ನೂರು ವೀರೇಶ್ ಅವರು, ಇವರೆಲ್ಲರೂ ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿರ್ತಾರೆ. ಇವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ನನ್ನ ಹೆಸರು ಕುಮಾರಾಚಾರ್. ಈ ಒಂದು ಸಿಡಿಲು ಮತ್ತು ಗುಡುಗು ಎಂತಕ್ಕಂಥ ನ್ಯೂಸ್ ಚಾನಲ್ಗೆ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಇವತ್ತು ಜಾತಿ ಗಣತಿಯನ್ನು ಮಾಡುವಂತಹ ಒಂದು ಸಂದರ್ಭ ಏನಿತ್ತು, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾನು ಕರ್ನಾಟಕದ ಜನತೆಗೆ ತಿಳಿಸುವಂಥ ನನ್ನ ಪ್ರಯತ್ನವನ್ನು ಈ ನಿಮ್ಮ ಚಾನಲಿನ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಈಗ ಇದು ಒಂದು ಆ್ಯಪ್, ಜಾತಿ ಗಣತಿ ಮಾಡುವಂಥ ಒಂದು ಆ್ಯಪನ್ನು ತಯಾರು ಮಾಡಿದ್ದಾರೆ. ಇದರೊಳಗೆ ಸುಮಾರು 60 ಕಾಲಮ್ಗಳಿದ್ದಾವೆ. 60 ಕಾಲಮ್ಗಳಲ್ಲಿ ನಾವು ಏನು ಹೇಳ್ತೀವಿ, ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಏನು ಟಿಕ್ ಮಾಡ್ತಾನೆ ಏನಂತ ನಮಗೆ ಅದು ಗೊತ್ತಾಗಲ್ಲ. ಯಾವುದೇ ಅಕ್ನಾಲೆಜ್ಮೆಂಟ್ ನಮ್ಮ ಹತ್ರ ಬರಲ್ಲ. ಈ ಮ್ಯಾನ್ಯುಯಲ್ ಏನಾದರೂ ಮಾಡಿದರೆ, ಒಂದು ಫಾರ್ಮೇಟ್ನಲ್ಲಿ ಏನಾದರೂ ನಾವು ಫಿಲಪ್ ಮಾಡಿದರೆ ನಾವು ಅದನ್ನು ಫೋಟೋ ತಗೊಳ್ಬೋದಾಗಿತ್ತು. ನಾನು ಇದೇ ಜಾತಿಯವನು, ಇದೇ ಒಂದು ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು, ಇದೇ ಧರ್ಮದವನು ಅಂತೇಳಿ ನಾನು ಅಕ್ನಾಲೆಜ್ಮೆಂಟ್ನ ತಗೊಳ್ಬೋದಾಗಿತ್ತು. ಬಟ್ ಇದು ಹಂಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದವರು ಏನು ಹೇಳ್ತಾ ಇದಾರಲ್ವಾ, ಮತ ಚೋರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆಳಂದದಲ್ಲಿನೂ ಕೂಡ ಎಷ್ಟೋ ಮತಗಳು ಕಳ್ತನ ಆಗಿದ್ದಾವೆ. ಅಂದರೆ ಬೇರೆ ಬೇರೆ ಯಾವುದೇ ಒಂದು ಮತವನ್ನು ಮಾಡಿದ್ರೂ ಕೂಡ ಅದು ಬಿಜೆಪಿಗೆ ಹೋಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಆರೋಪವನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತು ಇವಿಎಂ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಏನಿದೆ, ಅದರಲ್ಲಿ ಅನೇಕ ತಪ್ಪುಗಳಿದಾವೆ ಅಂತೇಳಿ ಆರೋಪ ಏನು ಮಾಡ್ತಾ ಇದ್ದಾರಲ್ವಾ. ಮತ್ತು ಇದರಲ್ಲಿ ಯಾಕೆ ತಪ್ಪುಗಳಿರಬಾರ್ದು? ಈ ಒಂದು ಆ್ಯಪಲ್ಲಿ ಏನಿದೆ, ಜಾತಿ ಗಣತಿ ಆ್ಯಪಲ್ಲಿ ಯಾಕೆ ತಪ್ಪುಗಳಿರಬಾರ್ದು? ಇದನ್ನೇ ಕರೆಕ್ಟಾಗಿ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅನ್ನೋದು ಏನು ಗ್ಯಾರಂಟಿ? ನಮಗಂತೂ ಇದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಸಿದ್ದಪ್ಪ ಬಡಿಗೇರ್ ಅಂತಂದು ಹಗರ್ನಹಳ್ಳಿ ತಾಲೂಕು ಮಾಜಿ ಅಧ್ಯಕ್ಷರು. ಈಗ ಈ ವಿಷಯ ಏನಂದರೆ, ಸಿಡಿಲು ಗುಡುಗು ನ್ಯೂಸ್ ಚಾನಲ್ನವರು ನಮಗೆ ಪ್ರೆಸ್ ಮೀಟ್ ಕರೆದರು. ಉದ್ದೇಶ ಏನಂದರು, ಹಿಂದೂ ಅಂತ ಜಾತಿ ಹೇಳಬೇಕು, ವಿಶ್ವಕರ್ಮ ಅಂತ ಜನಾಂಗದ ಹೇಳಬೇಕು, ಹಿಂದೂ ವಿಶ್ವಕರ್ಮ ಅಂತ ಬರ್ಸ್ಬೇಕಂತ ಎಲ್ಲರ ಉದ್ದೇಶ ಅಂತ ನಮ್ಮ ಎಲ್ಲ ಹಿರಿಯರೆಲ್ಲರೂ ಮಾತಾಡಿದರು. ಅದರಲ್ಲಿ ಪ್ರೆಸ್ ಮೀಟ್ ಕರೆದಾಗ ನಮ್ಮ ಅಧ್ಯಕ್ಷರಾದ ಸಿದ್ದರಾಜ್ ಅವರು, BG ಬಡಿಗೇರವರು, ಬಸವರಾಜ್ ಅವರು ಮತ್ತು ಕುಮಾರಾಚಾರ್ಯ ಅವರು, ಸಿದ್ದರಾಮಾಚಾರ್ಯ ಅವರು, ಮುತ್ತರಾಜ್ ಅವರು, ಕಮ್ಮಾರ್, ಮಂಜುನಾಥ್, ರಮೇಶ್ ಅವರು ಮತ್ತು ರಾಘವೇಂದ್ರ ಅವರು, ಕಿತ್ನೂರು ವೀರೇಶ್ ಅವರು, ಇನ್ನೂ ಅನೇಕ ಜನರು ಭಾಗವಹಿಸಿದರು. ನಾವು ಕಡ್ಡಾಯವಾಗಿ ಹಿಂದೂ ವಿಶ್ವಕರ್ಮ 5 ಜಾತಿ 5 ಕಸಬು ಅಷ್ಟೇ, 5 ಜಾತಿ ಹೇಳ್ಬಾರ್ದು. ನಾವು ಏನು ಹೇಳಿದ್ರು ವಿಶ್ವಕರ್ಮ ಅಂತೇಳಿ ಹೇಳ್ಬೋದು.
ನಮ್ಮ ಕುಲಕಸಬು ಯಾವುದೇ ಇರಲಿ, ಬಡಿಗೆ ಇರಲಿ, ಕಮ್ಮಾರ ಇರಲಿ, ಅಕ್ಕಶಾಲೆ ಇರಲಿ, ಕಂಚಗಾರ ಇರಲಿ, ಶಿಲ್ಪಿ ಇರಲಿ, ಯಾವುದೇ ಇದ್ದರೂ ನಾವು ವಿಶ್ವಕರ್ಮ. ಇಷ್ಟು ಹೇಳ್ಬೇಕಂತ ಎಲ್ಲರಿಗೂ ತಿಳಿಸ್ಬೇಕು. ಜನರಿಗೆ ಒಂದು ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು. ಗೊತ್ತಿಲ್ಲ ಅಂದರೆ ಹಿರಿಯರನ್ನು ಕೇಳ್ಕೊಂಡು ಹೇಳ್ಬೇಕು. ನಮ್ಮ ಸಾರಿ ಹೇಳ್ದಂಗೆ ನಮಗೆ ಯಾವುದೇ ಥರ ಇದರಲ್ಲಿ ದಾಖಲಾತಿಗೆ ನಮಗೆ ಗೊತ್ತಾಗಲ್ಲ ಅಂತ ಏನು ಎಂತೂ ವಿಚಾರ ಮಾಡಿ ಹೇಳ್ಬೇಕು. ನೀವೇನು ಮಾಡ್ತೀರ ಅಂದರೆ ನಾವು ಬಡಿಗೆ ಅಂತಂದರೆ ಅದನ್ನೇ ಬರ್ಕೊಂಡು ಹೋಗ್ತಾರೆ, ಏನು ಮಾಡ್ತೀರ ಕಮ್ಮ ಅಂದರೆ ಅದನ್ನೇ ಬರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಏನಂದ್ರೂ ವಿಶ್ವಕರ್ಮ ಅಂತ ಹೇಳ್ಬೇಕು. ಇದೆಲ್ಲ ಅರಿವು ಮೂಡಿಸುವಂಥ ಸಿಡಿಲು ಗುಡುಗು ನ್ಯೂಸ್ ಚಾನಲ್ಗೆ ಧನ್ಯವಾದಗಳು. ನನ್ನ ಹೆಸರು ಅಕ್ಷಾಲಿ ರಮೇಶ್, ಪ್ರೌಢಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿಶ್ವಕರ್ಮ ಸಮಾಜ ತಾಲೂಕು ಘಟಕ ಅಗ್ರಿಬೊಮ್ಮನಹಳ್ಳಿ ಈ ವತಿಯಿಂದ ಈ ದಿನದ ಒಂದು ಸಿಡಿಲು ಗುಡುಗು ಎಂಬತಕ್ಕಂಥ ಒಂದು ನ್ಯೂಸ್ ಚಾನಲ್ಗೆ ಒಂದು ಸಂದರ್ಶನವನ್ನು ನೀಡ್ತಾ ಇದ್ದೀವಿ. ಇದರ ಒಂದು ಪ್ರಮುಖ ಉದ್ದೇಶ ಏನಂದರೆ, ಈಗೆಲ್ಲ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಈ ಜಾತಿ ಗಣತಿ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಏನು ನಡೀತಾ ಇದೆ, ಈ ಒಂದು ಉದ್ದೇಶದಿಂದ ನಮ್ಮ ವಿಶ್ವಕರ್ಮ ಜಾತಿಯನ್ನು ಆ ಒಂದು ಸಮೀಕ್ಷೆಯಲ್ಲಿ ಯಾವ ರೀತಿ ನಮೂದಿಸಬೇಕು ಅಂತಕ್ಕಂಥದ್ದು. ಪ್ರಮುಖವಾಗಿ ಈಗ ಹಳ್ಳಿಗಳಲ್ಲಿರ್ತಕ್ಕಂಥ ಸಾಕಷ್ಟು ಹಳ್ಳಿ ಜನರಿಗೆ ಏನಾಗ್ತಾ ಇದೆ ಅಂದರೆ, ಅವ್ರದ್ದು ಒಂದು ಜಾತಿ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಿರಲ್ಲ. ಉದಾಹರಣೆಗೆ ಈಗ ಅವರು ಬಡಿಗೆತನ ಮಾಡ್ತಾ ಇದ್ರೆ ಜಾತಿ ಯಾವುದಂದ್ರೆ ಬಡಿಗೆಯರು ಅಂತ ಬರೆಸ್ಬಿಡ್ತಾರೆ. ಅಲ್ಲಿ ಪ್ರಮುಖವಾಗಿ ನಮ್ಮದು ವಿಶ್ವಕರ್ಮ ಜಾತಿ ಕಾಲಮಲ್ಲಿ ವಿಶ್ವಕರ್ಮ ಅಂತ ನಮೂದಿಸಬೇಕು. ಹಾಗೆಯೇ ಉಳಿದಂಥ ಉಪಜಾತಿ ಕಾಲಂನಲ್ಲಿ ನಾವು ಮಾಡ್ತಕ್ಕಂಥ ವೃತ್ತಿಗಳು, ಪ್ರಮುಖವಾಗಿ ಬಡಿಗೆಯರ ಕೆಲಸ ಮಾಡ್ತಾಯಿದ್ರೆ ಬಡಿಗ, ಅಕ್ಕಸಾಲಿ ಕೆಲಸವನ್ನು ಮಾಡ್ತಾಯಿದ್ರೆ ಅಕ್ಕಸಾಲಿಗ, ಕಮ್ಮಾರ ಕೆಲಸ ಮಾಡ್ತಿದ್ರೆ ಕಮ್ಮಾರ, ಈ ಥರ ನಮ್ಮ ವೃತ್ತಿಗೆ ಅನುಸಾರವಾಗಿ ನಮ್ಮ ಉಪಜಾತಿ ಕಾಲಮನ್ನು ನಮೂದಿಸಬೇಕು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಮ್ಮ ಪ್ರತಿ ಗ್ರಾಮದಲ್ಲೂ ಪ್ರತಿ ಊರಿನಲ್ಲೂ ನಮ್ಮ ವಿಶ್ವಕರ್ಮ ಜನಾಂಗದ ಮುಖ್ಯಸ್ಥರು ಯಾರಿದ್ದಾರೆ, ಆ ಹಳ್ಳಿಗಾಗಿರ್ಬೋದು ಅಥವಾ ಆ ತಾಲೂಕಿನಲ್ಲಾಗಿರ್ಬೋದು, ಎಲ್ಲ ಒಂದು ಊರುಗಳಲ್ಲಿ ಆ ಪ್ರಮುಖ ಒಬ್ಬ ಮುಖ್ಯಸ್ಥರು ಒಂದು ಸಭೆಯನ್ನು ಕರಿಬೇಕು. ಹಳ್ಳಿಗಳಲ್ಲಿ ವಿಶ್ವಕರ್ಮ ಜನಾಂಗವನ್ನು ಒಂದು ಸಾಯಂಕಾಲ ಸಭೆ ಕರೆದು ಆ ಹಳ್ಳಿಯ ನಮ್ಮ ವಿಶ್ವಕರ್ಮದ ಜನಾಂಗದವ್ರಿಗೆಲ್ಲರಿಗೂ ಈ ಬಗ್ಗೆ ಅರಿವು ಮೂಡಿಸ್ಬೇಕು. ನಿಮ್ಮ ಮನೆಗೆ ಶಿಕ್ಷಕರು ಬಂದಾಗ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಉತ್ತರ ಕೊಡಬೇಕು. ಈಗ ಅಲ್ಲಿ ಶಿಕ್ಷಕರ ಮನೆಗೆ ಸಮೀಕ್ಷೆ ಮಾಡೋ ಬಂದ ಸಂದರ್ಭದಲ್ಲಿ ಅವರು ಒಂದು ಏನೋ ತರಾತುರಿಯಲ್ಲಿ ಏನೋ ಪ್ರಶ್ನೆ ಕೇಳ್ಬೋದು. ಅವಾಗ ನಾವು ಅದನ್ನ ಅವಸರ ಪಟ್ಕೋಬಾರ್ದು. ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ಸುಮ್ಮನೆ ಯಾವುದೋ ಮಕ್ಕಳು ಯಾರೋ ಶಿಕ್ಷಕರು ಬಂದರೆ ಅಂತೇಳಿ ಮನೆಯಲ್ಲಿರೋರು ಯಾರೋ ಮಕ್ಕಳು ಕೊಟ್ಟಾಗ ಅದನ್ನ ಉತ್ತರ ಹೇಳಿಸ್ಬಿಡೋದು. ಒಂದು ವೇಳೆ ನೀವು ಅವ್ರ ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿಲ್ಲ ಅಂದರೆ ನೀವು ಹೊರಗಡೆ ಇದ್ದೀವಿ, ನಾಳೆ ಬರ್ರಿ ಅಥವಾ ಸಾಯಂಕಾಲ ಬರ್ರಿ, ನಾವು ಸರಿಯಾದ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ನಿಮ್ಮ ಸರಿಯಾದ ಸಮಯವನ್ನು ಅವರಿಗೆ ಈ ಸಮಯವನ್ನು ಸರಿಯಾಗಿ ನಿಗದಿ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನು ನೀವು ನಮೂದು ಮಾಡಿದಾಗ ಮಾತ್ರ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಜನಸಂಖ್ಯೆ ಎಷ್ಟಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ, ನಮ್ಮ ಶೈಕ್ಷಣಿಕ ಮಟ್ಟ ಎಷ್ಟಿದೆ ಅಂತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ಅಂಕಿಅಂಶ ಒಂದು ನಿಖರವಾಗಿ ಸಿಗುತ್ತೆ. ಹಾಗಾದಾಗ ಮಾತ್ರ ಮುಂದಿನ ಭವಿಷ್ಯ, ವಿಶ್ವಕರ್ಮ ಜನಾಂಗದ ಮುಂದಿನ ಭವಿಷ್ಯದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಿರಲಿ ಅಥವಾ ಸೌಲಭ್ಯಗಳಾಗಿರಲಿ ನಮ್ಮ ಒಂದು ವಿಶ್ವಕರ್ಮ ಜನಾಂಗಕ್ಕೆ ದೊರೆತು ನಮ್ಮ ಜನಾಂಗ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಪಡೀಲಿಕ್ಕೆ, ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸೌಲಭ್ಯಗಳಾಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಈ ಕುಲಕಸಬು ಮಾಡ್ತಕ್ಕಂಥ ನಮ್ಮ ಕಾರ್ಪೆಂಟ್ರಿ ಆಗಿರ್ಬೋದು, ಕಮ್ಮಾರಿಗೆ ಆಗಿರ್ಬೋದು, ಅವರಿಗೆ ಸಾಲ ಸೌಲಭ್ಯ ನೀಡ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ರೂಪಿಸಲಿಕ್ಕೆ ಇದು ಒಂದು ಮಾರ್ಗದರ್ಶಿ ಆಗುತ್ತೆ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ, ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಜನರು, ಸಮಾಜದ ಮುಖಂಡರು ಎಲ್ಲರೂ ಕೂಡ ಒಗ್ಗೂಡಿ ಇದನ್ನು ತಾತ್ಸಾರ ಮಾಡದೆ ಅತ್ಯಂತ ಕ್ರಮವಹಿಸಿ ಇದರಲ್ಲಿ ನಮ್ಮ ಸರಿಯಾದ ಮಾಹಿತಿಯನ್ನು ನಮೂದಿಸಿದಾಗ ಮಾತ್ರ ನಮ್ಮ ವಿಶ್ವಕರ್ಮ ಜನಾಂಗದ ಮುಂದಿನ ಭವಿಷ್ಯ ಉಜ್ವಲ ಆಗಲಿದೆ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಈ ಮೂಲಕ ಈ ಸಿಡಿಲು ಗುಡುಗು ಒಂದು ನ್ಯೂಸ್ ಚಾನಲ್ನ ಮುಖಾಂತರ ರಾಜ್ಯಾದ್ಯಂತ ಜನರಿಗೆ ಈ ರೀತಿಯ ಒಂದು ಅರಿವನ್ನು ಅವರು ಪಡಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಚಾನಲ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.